ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಈಸಿಯಾಗಿ ಮನೆಯಲ್ಲಿ ತೋರಣವನ್ನ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ನಾನಿಲ್ಲಿ ತೋರಣ ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಬಟ್ಟೆಯನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಈ ರೀತಿ ಬಂಚಸ್ಗಳಲ್ಲಿ ಬರುತ್ತೆ, ಇದನ್ನ ಬಿಡಿಸ್ಕೋಬೇಕು. ನಾನಿಲ್ಲಿ ರೆಡ್ ಮತ್ತು ಕ್ರೀಮ್ 2 ಕಲರ್ನಲ್ಲಿ ತಗೊಂಡಿದ್ದೇನೆ. ಇದು ನಿಮಗೆ ತುಂಬ ಕಲರ್ಗಳಲ್ಲಿ ಸಿಗುತ್ತೆ. ನಿಮಗೆ ಯಾವ ಕಲರ್ ಬೇಕು ನೋಡಿ ಆ ಕಲರನ್ನು ತಗೋಬಹುದು. ಹಾಗೆ ಫ್ಲವರ್ ಮಿಡಲ್ನಲ್ಲಿ ಹಾಕಲಿಕ್ಕೆ ಮಣಿಗಳನ್ನು ತಗೊಂಡಿದ್ದೇನೆ. ಹಾಗೆ ವೈಟ್ ದಾರ, ಇದನ್ನು ಮಾಡಲಿಕ್ಕೆ ತುಂಬ ಈಸಿ ಇದೆ. ದಾರಕ್ಕೆ ಸೂಜಿಯನ್ನು ಹಾಕ್ಕೊಂಡಿದ್ದೇನೆ. ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿ ಇದರ ಮಿಡಲ್ನಲ್ಲಿ ಸೂಜಿಯನ್ನು ಚುಚ್ಚಿ ಫ್ಲವರನ್ನು ಮಾಡಿಕೊಳ್ಳಿ. ಈ ತೋರಣವನ್ನ ನೀವು ಬಾಗಿಲಿಗೆ ಮಾತ್ರವಲ್ಲ, ಪೂಜೆ ರೂಮ್ಗೆ ಅಥವಾ ದೇವರ ಫೋಟೋಗೆಲ್ಲ ಹಾಕೋಬಹುದು. ಫ್ಲವರ್ ಮಿಡಲ್ನಲ್ಲಿ ಈ ರೀತಿ ಮಣಿಗಳನ್ನ ಹಾಕೋಬಹುದು. ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕೊಳ್ಳಿ. ನಿಮಗೆ ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದ ಮಾಡ್ಕೋಬಹುದು. ಹಾಗೆ ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲಾಯಲ್ ಡ್ರೀಮ್ ವರ್ಲ್ಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಇದನ್ನು ನೀವು ವಾಶ್ ಮಾಡಿ ರೀಯೂಸ್ ಕೂಡ ಮಾಡ್ಕೋಬಹುದು. ಹಾಗೆ ನಾನು ಮನೆಯಲ್ಲೇ ವೇಸ್ಟ್ ಬಟ್ಟೆಯಲ್ಲಿ ಡೋರ್ ಮ್ಯಾಟ್ ಅನ್ನ ಹೇಗೆ ಮಾಡೋದಂತ ಹೇಳಿ ಕೊಟ್ಟಿದ್ದೇನೆ. ನೋಡಿಲ್ಲ ಅಂದ್ರೆ ಚಾನೆಲ್ನಲ್ಲಿ ಚೆಕ್ ಮಾಡಿ. ಫುಲ್ ಡೋರ್ಗೆ ಬೇಕಾದ್ರೆ ಹಾಕೋಬಹುದು ಅಥವಾ ಸೈಡ್ ಮಾತ್ರ ಬೇಕಾದ್ರೆ ಸೈಡ್ ಮಾತ್ರ ಹಾಕೊಳ್ಳಿ. ಇದು ಆಗಿದೆ. ಇನ್ನು ಇದನ್ನ ಡೋರ್ಗೆ ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ತೋರಣವನ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಖಂಡಿತ ನೀವು ಸಹ ಇದನ್ನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಒಂದಿಗೆ. ಅಲ್ಲಿ ತನಕ ಬಾಯ್.